Hi, good morning. Welcome back to my channel. Morning 7 now. ಮಳೆ ಬರ್ತಾ ಇದೆ, ತುಂಬ ಮಳೆ, ಚಳಿ, ಬಿರುಗಾಳಿ ಎಲ್ಲ ಕಡೆನೂ ಅಷ್ಟೇ. ನಿಮ್ಮ ಕಡೆ ಇದೆಯಾ ಇಲ್ವಾ ಅಂತ ಕೇಳೋ ಹಾಗೆ ಇಲ್ಲ, ಎಲ್ಲ ಕಡೆನೂ ಮಳೆನೇ. ಈಗ ತುಂಬ ಮಳೆ. ಸ್ಕೂಲ್ ಸ್ಟಾರ್ಟ್ ಆಯಿತು, ಮಳೆನೂ ಸ್ಟಾರ್ಟ್ ಆಯಿತು. ತುಂಬ ಮಳೆ. ಇಷ್ಟು ದಿನ ಸೆಕೆ 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 ಅಂತ ಆಯಿತು. ಈಗ ಚಳಿ, ಮಳೆ, ಗಾಳಿ. ಸೊ ಇವತ್ತಿಂದು ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಆಫ್ಟರ್ನೂನ್ ತನಕ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ. ಈಗ ಜಿಮ್ಮಿಗೆ ಹೋಗಿ ಬಂದ ನನ್ನ ಮಗ. ಸೊ ಅವನಿಗೆ ಮೊಟ್ಟೆ ಬೇಯಿಸಿಟ್ಟಿದ್ದೀನಿ, ಅದನ್ನು ಸುಲ್ದು ಕೊಡೋಣ ಅಂತ. ನಾಲ್ಕು ಮೊಟ್ಟೆ 3 ಮೊಟ್ಟೆ ತಿನ್ನಬೇಕು ಅಂತಾರೆ, ಬಟ್ ಅವ್ನು ತಿನ್ನಲ್ಲ. ಅವನು 2 ಮೊಟ್ಟೆ ತಿನ್ನೋಕ್ಕೇ ಕಷ್ಟಪಟ್ಟು ತಿನ್ನೋದವನು, ಬಟ್ ತಿನ್ನಲೇಬೇಕು ಅಂತಾರೆ. ಸೊ ಜಿಮ್ಮಿಗೆ ಸೇರ್ತೀನಿ ಅಂತ ತುಂಬ ದಿನದಿಂದ ಆಸೆ ಪಡ್ತಿದ್ದ ಅಂತ ಹೇಳಿ ಮೊನ್ನೆ ಅಡ್ಮಿಷನ್ ಮಾಡಿದ್ದೀನಿ. ಅವನಿಗೆ ಎಕ್ಸಾಮ್ ಕೂಡ ಅಲ್ವಾ, ಫೈನಲ್ ಎಕ್ಸಾಮು. ಈಗ ಬಂದು ತಿನ್ಕೊಂಡು ಓದೋಕ್ಕೆ ಕೂರ್ತಾನೆ. ಸೊ ಸುಲಿದು ಕೊಟ್ಟು ನಂತರ ನಾನು ರಾತ್ರಿ ಹಿಟ್ಟೆಲ್ಲ ರುಬ್ಬಿಟ್ಟಿದ್ದೀನಿ. ನೀನು ಸ್ವಲ್ಪ ದೋಸೆ ಹಾಕ್ಕೊಟ್ರೆ ಆಯಿತು. ಈಗ ಇನ್ನೊಂದು 1 ಅವರ್ ಅಂತೂ ಚಿಕ್ಕವನು ನಮಾಜ್ ಮಾಡ್ಕೊಂಡು ಮಲಗಿದ್ದಾನೆ. ಅವನೇನು ನೀನು ಹೇಳಿದ್ದು ಲೇಟೇ, ಸ್ಕೂಲ್ ಇಲ್ವಲ್ಲ, ಇನ್ನೂ ಸ್ಟಾರ್ಟ್ ಆಗಿಲ್ವಲ್ಲ. ಸೊ ಹಾಗಾಗಿ ಒಂದು ಬನಾನಾ ಮತ್ತು ಮೊಟ್ಟೆ ಹಾಲು ಕೊಟ್ಬಿಟ್ರೆ ಇವನು ತಿಂದು ಓದಕ್ಕೆ ಕೂರ್ತಾನೆ. ಹಾಗಾಗಿ ಮತ್ತಿಲ್ಲಿ ಹಾಲು ಬಿಸಿ ಮಾಡೋಕ್ಕೆ ಇಡ್ತಾಯಿದ್ದೀನಿ. ರಾತ್ರಿ ಹಿಟ್ಟು ರುಬ್ಬಿಟ್ಟಿದ್ನಲ್ವ, ಮಲ್ಟಿಗ್ರೈನ್ ಎಲ್ಲ ಹಾಕಿ, ಮೆಂತ್ಯ ಎಲ್ಲ ಹಾಕಿ. ಸೊ ಅದಕ್ಕೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಹಿಟ್ಟು. ದೋಸೆ ಕೂಡ ತುಂಬ ಚೆನ್ನಾಗಾಗಿತ್ತು. ತುಂಬ ಚೆನ್ನಾಗಾಗಿತ್ತು, ತಿಕ್ಕಾಗಿ ತುಂಬ ಚೆನ್ನಾಗಿ ಬಂದಿತ್ತು ದೋಸೆ ಕೂಡ. ಈಗ ಸ್ವಲ್ಪ ಸೋಡಾ ಪುಡಿ, ಮತ್ತು ನಾನು ಸೋಡಾ ಪುಡಿ ಹಾಕೋದು ಕಮ್ಮಿ. ಮೆಂತ್ಯ ಹಾಕಿದ್ರೆ ಸೋಡಾ ಪುಡಿ ಹಾಕಬೇಕಂತಲೇ ಇಲ್ಲ ಆ್ಯಕ್ಚುಲಿ, ಚೆನ್ನಾಗಿ ಹಿಟ್ಟು ಬಂದರೆ. ಬಟ್ ಸ್ವಲ್ಪ ಹಾಕ್ಕೊಂಡೆ, ಒಂದು ಚಿಟಿಕೆಯಷ್ಟು. ಮತ್ತು ಒಂದು ಸ್ವಲ್ಪ ಉಪ್ಪು ಕೂಡ ಹಾಕಿದೆ. ಇನ್ನೊಂದು 1/2 ಅವರ್ ಹಂಗೆ ಬಿಡ್ತೀನಿ, ಮಕ್ಕಳೆಲ್ಲ ಹೇಳೋ ತನಕ. ಈಗೇನು ಅರ್ಜೆಂಟಿಗೆ ತಿಂಡಿ ಏನು ಮಾಡಲ್ಲ ಅವರು. ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ನನಗೆ ಟೀ ಮಾಡ್ಕೊತಾ ಇದ್ದೀನಿ. ನನಗೆ ಟೀ ಬೇಕು. ಸೊ ಒಂದು ಸ್ವಲ್ಪ ಬಿಸ್ಕೆಟ್ ಮತ್ತು ಟೀ ಕೊಟ್ಕೊಬಿಟ್ರೆ ಒಂದು 1 ಅವರ್ ನನಗೂ ಏನೂ ಬೇಡ. ಇಲ್ಲಾಂದರೆ ಇನ್ನು ಮಧ್ಯಾಹ್ನನೇ ನನಗೆ ಟೀ ಮತ್ತು ಇದು ಕುಡಿದ್ರೆ, ಬಿಸ್ಕೆಟ್ ತಿಂದರೆ. ಕಂಪಲ್ಸರಿ ಏನಿಲ್ಲ, ಬಟ್ ಇವತ್ತು ತಿನ್ನಬೇಕು ಅನಿಸ್ತಾ ಇದೆ. ಸೊ ಹಾಗಾಗಿ ಒಂದು ಪ್ಯಾಕೆಟ್ ಬಿಸ್ಕೆಟು ಮತ್ತು ಒಂದು ಟೀ. ಬೆಡ್ಡಲ್ಲಿ ಕೂತ್ಕೊಂಡು ಆರಾಮಾಗಿ 1-2 ಬಿಸ್ಕೆಟು ಮತ್ತು ಟೀ ಕುಡಿದ್ರೆ ಟೆನ್ಷನ್ ಇರಲ್ಲ. ಆರಾಮಾಗಿ ಸ್ವಲ್ಪ ಹೊತ್ತು ಕೂರ್ತೀನಿ. ನಾಳೆಯಿಂದ ಸ್ಕೂಲ್ ಸ್ಟಾರ್ಟ್ ಆದರೆ ಮತ್ತೇನು ಕೂತ್ಕೊಂಡೇನು ಕಾಫಿ ಕುಡಿಯೋಷ್ಟು ಟೈಮ್ ಇರಲ್ಲ. ಕಿಚನಲ್ಲೇ ಬಾಕ್ಸ್ ರೆಡಿ ಮಾಡೋದು, ಅಡುಗೆ ಮಾಡೋದು, ತಿಂಡಿ ಮಾಡೋದು ಇದೇ ಆಗುತ್ತೆ. 9:30 ತನಕ ಸ್ವಲ್ಪನೂ ರೆಸ್ಟ್ ಇರಲ್ಲ. ಇವತ್ತು ಸ್ವಲ್ಪ ಹೊತ್ತು ಕೂರೋಣ ಅಂಥೇಳಿ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಹೊತ್ತು ಕೂತಿದ್ದೀನಿ ಆರಾಮಾಗಿ. 1/2 ಅವರ್ ಕೂತು ಮತ್ತೆ ಎದ್ದು ಹೋಗೋಣ, ತಿಂಡಿ ಮಾಡಿಕೊಡೋಣ ಅಂತ. ಈಗ ಅಷ್ಟೊತ್ತಿಗಾಗಲಿ ಚಿಕ್ಕ 2 ಪುಟ್ಟ ಮಕ್ಕಳು ಬಂದರು ನನ್ನ ಹತ್ರ, ನನ್ನ ತಮ್ಮನ ಮಕ್ಕಳು. ಅವ್ರ ಜೊತೆ ಸ್ವಲ್ಪ ಹೊತ್ತು ಸ್ಪೆಂಡ್ ಮಾಡ್ತೀನಿ ಟೈಮು. ಆಟ ಆಡಿಕೊಂಡು ಓಡಾಡಿಕೊಂಡು ಖುಷಿಯಾಗಿ. ನನ್ನ ಮಕ್ಕಳು ಅದು ಚಿಕ್ಕ ಪುಟ್ಟ ಮಕ್ಕಳಲ್ವ, ಸೊ ಹಂಗಾಗಿ ಖುಷಿಯಾಗುತ್ತೆ. ಅವ್ರ ಜೊತೆ ಮಾತಾಡ್ತಾ ನಗಾಡ್ತಾ ಅವ್ರನ್ನ ಆಟ ಆಡಿಸ್ಕೊಂಡು ಹಾಗೆ ಒಂದು 1 ಅವರ್ ಡೈಲಿ ಹೋಗುತ್ತೆ. ಹೆಂಗೆ ಹೋಗುತ್ತಂತ ಗೊತ್ತಾಗಲ್ಲ. ತುಂಬ ಚಿಕ್ಕ ಮಕ್ಕಳಲ್ವ, ಸೊ ಹಾಗಾಗಿ ದೋಸೆ ಹಾಕ್ತಾಯಿದ್ದೀನಿ ಈಗ ತಿಂಡಿ ಮಾಡಲಿಕ್ಕೋಸ್ಕರ.
ಸಾಂಬಾರಿದೆ, ಸ್ವಲ್ಪ ಚಟ್ನಿ ಸಾಂಬಾರೆಲ್ಲ ಹಾಕ್ಕೊಂಡು ಆರಾಮಾಗಿ ದೋಸೆ ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ನನ್ನ ದೊಡ್ಡ ಮಗನಿಗೆ ಸಾರ್ಗೀರ್ ಬೇಡ, ಅವನಿಗೆ ತುಪ್ಪ ಇಲ್ಲಾಂದರೆ ಸಕ್ಕರೆ ಹಾಕ್ಕೊಟ್ರೆ ಆರಾಮಾಗಿ ತಿಂತಾನೆ. ಅವ್ರ ಜೊತೆ ಕುತ್ಕೊಂಡು ಇವರು ಸ್ವಲ್ಪ ತಿಂದಂಗೆ ಮಾಡೋದು, ತಿನ್ನಲ್ಲ, ಸುಮ್ಮನೆ ಕೂತಿರೋದು. ಒಟ್ರಾಸಿ ಆಟ ಆಡಬೇಕು. ಮತ್ತು ನಾನು ಸ್ವಲ್ಪ ಅಲ್ಲೇ ತಿಂಡಿ ಮಾಡಿಕೊಂಡೆ, ಸಾಂಬಾರು ಮತ್ತು ದೋಸೆ. ಅಷ್ಟೊತ್ತಿಗಾಗಲೇ ಇವನಿಗೆ ಟೈಮ್ ಆಯಿತು, ಎಕ್ಸಾಮ್ಗೆ ಹೊರಟ. ಮಳೆ ಸ್ವಲ್ಪ ನಿಂತಂಗಿತ್ತು. ಮತ್ತು ನಾನು ಬಟ್ಟೆ ಎಲ್ಲ ಒಣ ಹಾಕಿದ್ದೀನಿ. ಈಗ ಮಕ್ಕಳು ಬಟ್ಟೆ ಒಣಗಬೇಕಲ್ವ, ಸೊ ಅದನ್ನೆಲ್ಲ ಒಣ ಹಾಕಿದ್ದೀನಿ. ಬಟ್ ಒಣಗೋದೇ ಇಲ್ಲ, ಅಷ್ಟು ಮಳೆ ಬರ್ತಾನೇ ಇದೆ. ಸೊ ಹಾಗಾಗಿ ಮೇಲೆಲ್ಲ ಹೇಗಿದೆ ಅಂತ ನೋಡೋಣ ಅಂತ ಹೊರಟೆ. ಮಳೆ ಬಂದು ಸ್ವಲ್ಪ ಹೊತ್ತು ನಿಂತಾಗ ಏನೋ ಒಂಥರ ಚೆನ್ನಾಗಿ ಅನಿಸ್ತಾ ಇತ್ತು, ಅದಕ್ಕೆ ಮೇಲೆ ಬಂದೆ. ಸ್ವಲ್ಪ ಮಾವಿನಕಾಯಿ ಆಗಿದೆ ನೋಡಿ, ತೋರಿಸ್ತೀನಿ ನೋಡಿ. ಸೈಡಲ್ಲೆಲ್ಲ ಇದೆ, ಕಾಣ್ತಾ ಇಲ್ಲ, ಅಷ್ಟು ಮಾತ್ರ ಕಾಣಿಸ್ತಾ ಇದೆ, ಗೊಂಚಲಾಗಿ ತುಂಬ ಆಗಿದೆ. ಬಟ್ ಹೋದ ಸರಿ ಅಷ್ಟು ಫಸಲಿಲ್ಲ ಈ ಸರಿ. ಅಂದರೆ ತುಂಬ ಕಡಿದ್ರಲ್ಲ ಹೋದ ಸತಿ ಮನೆಯಲ್ಲಿ ಪಕ್ಕದಲ್ಲಿ ಕಟ್ಟಬೇಕಾದ್ರೆ. ಸೊ ಹಾಗಾಗಿ ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು. ಈಗಾಗಲೇ 2 ಗಂಟೆ ಏನೋ ಆಯಿತು. ಸೊ ಅದನ್ನು ನೋಡ್ತಾ ನಿಂತಿದ್ದೆ ಹೊರಗಡೆ. ಸ್ವಲ್ಪ ಮಳೆ ಕಮ್ಮಿ ಇತ್ತಲ್ವ, ಮಕ್ಕಳು ಸ್ವಲ್ಪ ಹೊರಗಡೆ ಬಂದು ಆಟ ಆಡ್ತಾಯಿದ್ರು ಪಕ್ಕದ ಮನೆಯಲ್ಲಿ. ಸೊ ಅದನ್ನ ನೋಡ್ತಾ ನಿಂತಿದ್ದೆ. ಮಳೆ ನಿಂತ ತಕ್ಷಣ ಸ್ವಲ್ಪ ಗಾಡಿಗಳೆಲ್ಲ ಬರ್ತಾಯಿದೆ. ಈಗಾಗಲೇ ಬಂದ 4:15 ಸರಿ. ಇವತ್ತು ಬೇಗ ಬಂದಿದ್ದಾನೆ, ಎಲ್ಲರೂ 5 o'clock ಬರೋದು, 4 o'clockಗೆ ಬಂದಿದ್ದಾನೆ. ಸೊ ಸ್ವಲ್ಪ ಹಾಲು ಬಿಸಿ ಮಾಡಿ ಅವನಿಗೆ ಒಂದು ಚಪಾತಿ ಮಾಡಿಕೊಡೋಣ ಅಂತ ಹೊರಟೆ. ಚಪಾತಿ ಹಿಟ್ಟಿತ್ತು, ಆಲ್ರೆಡಿ ಕಲಸಿಟ್ಟಿತ್ತು. ಸೊ ಅದು ಒಂದು ಚಪಾತಿ ಮಾಡಿಕೊಡೋಣ ಅಂತ. ಮಧ್ಯಾಹ್ನ ಅರ್ಜೆಂಟಿಗೆ ಒಟ್ರಾಸಿ ತಿಂದು ಸ್ವಲ್ಪನೇ ತಿಂದು ಹೋಗಿದ್ದ. ಸೊ ಹಾಗಾಗಿ ಅವನಿಗೊಂದು ಚಪಾತಿ ಮಾಡಿಕೊಟ್ಟೆ. ನಾನು ಕೂಡ ಮಧ್ಯಾಹ್ನ ಬೆಳಗ್ಗೆ ದೋಸೆ ತಿಂದಿದ್ದೆ, ಆಮೇಲೆ ನಾನು ಏನೂ ತಿಂದಿರಲಿಲ್ಲ. ಸೊ ಹಾಗಾಗಿ ನಾನು ಒಂದು ಚಪಾತಿ ಮಾಡಿಕೊಂಡೆ ಟೀ ಜೊತೆಲಿ. ಅವನಿಗೆ ಹಾಲು ಮತ್ತು ಚಪಾತಿ ಕೊಟ್ಟೆ. ನೆಕ್ಸ್ಟ್ ನನಗೊಂದು ಚಪಾತಿ ಮಾಡಿಕೊಂಡು ಟೀ ಮಾಡಿಕೊಂಡೆ. ಆಮೇಲೆ ಟೀ ಮಾಡಿಕೊಂಡು ಬಿಸಿಯಾಗಿ ಕುಡಿಯೋಣ ಅಂತ ಹೇಳಿ ಎಲ್ಲೂ ಹೊರಗಡೆ ಹೋಗೋದು, ಇವತ್ತಂತೂ ಎಲ್ಲೂ ಹೊರಗಡೆನೇ ಹೋಗೋ ಹಾಗಿರಲಿಲ್ಲ. ಈವ್ನಿಂಗ್ ಹೋಗಬೇಕು, ನಾನು ಫಸ್ಟ್ ಇದ್ನಲ್ಲ ಓನರ್ ಮನೆ, ಅಲ್ಲಿಗೆ ಹೋಗಬೇಕು ಮತ್ತು ಸಾಯಂಕಾಲ. ಬಟ್ ಈಗಿಲ್ಲ, ಈವ್ನಿಂಗ್ ಹೋಗ್ತೀನಿ. ಮಳೆ ನಿಂತರೆ ಹೋಗಿ ಬರಬೇಕು ಅಂತಿದ್ದೀನಿ, ಸ್ವಲ್ಪ ಕೆಲಸ ಇದೆ. ಬಟ್ ಈಗ ಎಲ್ಲೂ ಹೋಗೋ ಹಾಗಿಲ್ಲ ಮಳೆಗೆ. ನಮ್ಗೆ ಹಾಗೆ ಅಲ್ವಾ ಮನುಷ್ಯರಿಗೆ, ಚಳಿ ಆದರೂ ಆಗಲ್ಲ, ಸೆಕೆ ಆದರೆ ಅಯ್ಯೋ ಸೆಕೆ ಅಂತೀವಿ, ಚಳಿ ಆದರೆ ತುಂಬ ಚಳಿ, ಮಳೆ ಬಂದರೆ ಮಳೆ ಅಂತೀವಿ, ಮಳೆ ಬರಲಿಲ್ಲ ಅಂದರೆ ಮಳೆ ಇಲ್ಲ.
ಸೊ ಈಗಿನ ಟೈಮ್ ಟೇಬಲು ಹಾಗೆ ಇದೆ. ಮಳೆ ಚಳಿ ಯಾವುದು ಯಾವ ಟೈಮಿಗೆ ಸರಿಯಾಗಿ ಬರುತ್ತೋ ಬರಲ್ವೋ ಗೊತ್ತಾಗಲ್ಲ, ಎಲ್ಲ ಚೇಂಜ್ ಆಗಿದೆ. ಸೊ ಮಳೆ ಬಂದರೆ ಸರಿಯಾದ ಮಳೆ, ಬಿಸಿಲು ಅಂದರೆ ಅಂಥ ಬಿಸಿಲು. ಒಂದು ಸ್ವಲ್ಪ ದಿನ ಅಂತೂ ಸೆಕೆಯಲ್ಲಿ ನಿಲ್ಲಕ್ಕಾಗ್ತಾ ಇರಲಿಲ್ಲ, ಅಷ್ಟು ಬಿಸಿಲು. ಸೊ ಯಾವುದು ತಡ್ಕೊಳ್ಳೋ ಶಕ್ತಿ ಮನುಷ್ಯರಿಗಿಲ್ಲ, ಬಟ್ ತಡ್ಕೊಳ್ಳೇಬೇಕು, ಹಾಗೆ ಆಗಿದೆ. ಮತ್ತು ನಿಮ್ಮನೇಲೆಲ್ಲ ಏನು ಮಾಡಿದ್ರಿ ಇವತ್ತು ಅಡುಗೆ, ತಿಂಡಿ, ಕಾಫಿಗೆ ಏನು ಮಾಡಿದ್ರಿ ಕಮೆಂಟ್ ಮಾಡಿ ತಿಳಿಸಿ. ನಂದು ಟೀ ರೆಡಿಯಾಗಿದೆ. ನನಗೆ ಚಪಾತಿ ಕಾಯೋವರೆಗೂ ನನಗೆ ಅರ್ಜೆಂಟು. ಟೇಸ್ಟ್ ನೋಡಿದ್ದು, ಸೊ ತುಂಬ ಚೆನ್ನಾಗಿತ್ತು ಟೀ. ಈಗಲೂ ಕೂಡ ನಾನು ಜಿಂಜರ್ ಹಾಕಿ ಮಾಡಿದ್ದೆ, ತುಂಬ ಚೆನ್ನಾಗಿತ್ತು. ಚಳಿ ತುಂಬ ಚೆನ್ನಾಗಿದೆ ಅನಿಸುತ್ತೆ, ನೀವು ಮಾಡಿ ನೋಡಿ. ಮಸಾಲೆ ಟೀ ಏನೂ ಹಾಕಬೇಡಿ, ಒಂದು ಶುಂಠಿ ಸ್ವಲ್ಪ ಜಜ್ಜಿ ಮತ್ತು ಒಂದು ಏಲಕ್ಕಿದು 1-2 ಕಾಳು, ತುಂಬ ಒಂದು ಚೆನ್ನಾಗಿ ಕುದ್ಮೇಲೆ ಪುಡಿ ಹಾಕಿ ನಂತರ ಸಕ್ಕರೆ ಹಾಕಿ, ತುಂಬ ಟೇಸ್ಟ್ ಆಗುತ್ತೆ. ಚಪಾತಿ ಟೀ ರೆಡಿ ಆಯಿತಾ. ಈಗ ಹೋಗಿ ಹಾಲಲ್ಲಿ ಆರಾಮಾಗಿ ಕೂತ್ಕೊಂಡು ಎಂಜಾಯ್ ಮಾಡ್ತೀನಿ. ಮಧ್ಯಾಹ್ನ ಊಟ ಮಾಡಿರಲಿಲ್ಲ, ಸಾಕು, ಚೆನ್ನಾಗಿರುತ್ತೆ. ಸಾಯಂಕಾಲ ನೋಡೋಣ ಇನ್ನೇನು ಮಾಡೋದು ಅಂತ, ಇನ್ನೂ ಪ್ರಿಪೇರ್ ಆಗಿಲ್ಲ. ನಾಳಿನ ವೀಡಿಯೋದಲ್ಲಿ ಹೇಳ್ತೀನಿ ಏನು ಮಾಡ್ತೀನಿ ಅಂಥೇಳಿ. ಸೊ ಹೀಗೆ ಡಿಪ್ ಮಾಡಿಕೊಂಡು ಒಂದು ಚಪಾತಿ ತಿಂದರೆ ತುಂಬ ಟೇಸ್ಟಾಗಿರುತ್ತೆ. ನನಗೆ ತುಂಬ ಇಷ್ಟ, ಎಲ್ಲರಿಗೂ ಇಷ್ಟ ಆಗುತ್ತೋ ಇಲ್ಲೋ ನಂಗೆ ಗೊತ್ತಿಲ್ಲ. ಮತ್ತು ನನ್ನ ಚಾನಲ್ ನಿಮ್ಗೆ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನೇನೀಗ ತುಂಬ ಚೆನ್ನಾಗಿರೋ ವೀಡಿಯೋಸ್ ಹಾಕಿಲ್ಲ, ಮತ್ತು ಅಡುಗೆನೂ ಏನೂ ಹಾಕ್ತಾಯಿಲ್ಲ, ಹಾಕ್ತೀನಿ ಸ್ವಲ್ಪ. ಈಗ ವ್ಲಾಗಿಂಗ್ ಮಾತ್ರ ಮಾಡ್ತಾಯಿದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.